ಉತ್ತರ ಪ್ರದೇಶದ ಝಾನ್ಸಿ ಆಸ್ಪತ್ರೆಯಲ್ಲಿ ಅಗ್ನಿ ದುರಂತ ಸಂಭವಿಸಿದೆ. 10 ಪುಟ್ಟ ಕಂದಮ್ಮಗಳು ಸಜೀವ ದಹನ ಆಗಿದ್ರೆ 42 ಮಕ್ಕಳನ್ನು ರಕ್ಷಣೆ ಮಾಡಿರುವ ಘಟನೆ ವರದಿಯಾಗಿದೆ. ಉತ್ತರ ಪ್ರದೇಶದ ಝಾನ್ಸಿ ಆಸ್ಪತ್ರೆಯಲ್ಲಿ ನಡೆದಿರುವ ಅಗ್ನಿ ದುರಂತ ಇದು. ಎನ್ಐಸಿಯುನಲ್ಲಿದ್ದಂತಹ 10 ಮಕ್ಕಳು ಸಜೀವವಾಗಿ ದಹಿಸಿದ್ರೆ 42 ಮಕ್ಕಳನ್ನ ಕಿಟಕಿ ಒಡೆದು ರಕ್ಷಣೆ ಮಾಡಲಾಗಿದೆ. ಎನ್ಐಸಿಯು ಘಟಕದ ನಡೆದಂತ ಶಾರ್ಟ್ ಸರ್ಕ್ಯೂಟ್ನಿಂದ ಅನಾಹುತ ಆಗಿರೋದು. 12 ಅಗ್ನಿಶಾಮಕ ವಾಹನಗಳು ಬೇಕಾಯಿತು ಬೆಂಕಿ ನಂದಿಸೋದಕ್ಕೆ. ಆಸ್ಪತ್ರೆಯ ಮಕ್ಕಳ ವಾರ್ಡ್ನಲ್ಲಿ ಬೆಂಕಿ ಕಾಣಿಸಿಕೊಳ್ತು. ಹಲವು ಮಕ್ಕಳಿಗೆ ಗಂಭೀರ ಗಾಯಗಳಾಗಿದೆ. 42 ಕಂದಮ್ಮಗಳನ್ನು ರಕ್ಷಣೆ ಮಾಡಲಾಗಿದೆ. ನಿನ್ನೆ ರಾತ್ರಿ 10:30 ಸುಮಾರಿಗೆ ಈ ಬೆಂಕಿ ಕಾಣಿಸಿಕೊಂಡಿರೋದು. ಮಕ್ಕಳನ್ನು ಕಳೆದುಕೊಂಡಿರುವ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಕ್ಕಳ ಸಾವಿಗೆ ಸಿಎಂ ಯೋಗಿ ಆದಿತ್ಯನಾಥ್ ಸಂತಾಪವನ್ನು ಸೂಚಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ನಡೆದಿರುವಂತಹ ಅಗ್ನಿ ಆಕಸ್ಮಿಕದ ದುರಂತ ಇದು. ದೃಶ್ಯಗಳನ್ನು ನೋಡಿ. इसमें ले चलना पड़े। आ जाओ आ जाओ। अरे वो इसमें ले चलना पड़े। आ जाओ आ जाओ। अरे वो इसमें ले चलना पड़े। आ जाओ आ जाओ। ಅದೃಶ್ಯದ ತೀವ್ರತೆಗಳನ್ನು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗ್ಬಿಟ್ಟಿದೆ ಎನ್ಐಸಿಯು. ಅದರಲ್ಲೂ ಮಕ್ಕಳ ಘಟಕದಲ್ಲಿ ಆಗಿದ್ದಂಥ ಶಾರ್ಟ್ ಸರ್ಕ್ಯೂಟ್ ಇದು. ಸಂಪೂರ್ಣವಾಗಿ ಸುಟ್ಟು ಧಗಧಗಿಸಿ ಹೋಗಿದೆ. 10 ಮಕ್ಕಳು ಸಜೀವವಾಗಿ ದಹಿಸಿದ್ದಾರೆ. ಅವ್ರ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇರೋದು ಏನು ಅಂದ್ಕೊಂಡಿದ್ದೀರಿ? ಮಕ್ಕಳು ಸುಟ್ಟು ಹೋಗಿರೋ ಮಕ್ಕಳನ್ನ ಹಿಡ್ಕೊಂಡು ಹೋಗ್ತಾ ಇರೋದು. ಇನ್ನು 42 ಮಕ್ಕಳನ್ನ ತತ್ಕ್ಷಣ ಕಿಟಕಿ ಒಡೆದು ರಕ್ಷಣೆ ಮಾಡಿ ಹೊರಗಡೆ ತರಲಾಗಿದೆ. ಮತ್ತು 10 ಮಕ್ಕಳು ಸಜೀವವಾಗಿ ದಹಿಸಿದ್ರೆ 42 ಮಕ್ಕಳನ್ನು ರಕ್ಷಣೆ ಮಾಡಲಾಗಿದೆ. 12 ಅಗ್ನಿಶಾಮಕ ದಳದ ವಾಹನಗಳು ಬಂದು ಬೆಂಕಿ ನಂದಿಸುವ ಕೆಲಸದಲ್ಲಿ ನಿರತರಾಗಿದ್ದು ಸದ್ಯಕ್ಕೆ 42 ಮಕ್ಕಳಲ್ಲಿ ಕೆಲವು ಮಕ್ಕಳಿಗೆ ಸ್ವಲ್ಪ ಸುಟ್ಟ ಗಾಯಗಳಾಗಿದೆ. ಆ ಮಕ್ಕಳಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಆದರೆ ಅಗ್ನಿ ಅವಘಡ ಆಗ್ತಾ ಇದ್ದಂತೆ ಆ ಆಸ್ಪತ್ರೆಯಲ್ಲಿ ಫೈರ್ ಸೇಫ್ಟಿನೇ ಇರಲಿಲ್ವಾ? 12 ವಾಹನಗಳು ಬಂದೇ ಫೈರ್ ನಂದಿಸಬೇಕಾದಂಥ ಅವಶ್ಯಕತೆ ಇತ್ತ. ಸಾಮಾನ್ಯವಾಗಿ ಫೈರ್ ಸೇಫ್ಟಿ ಇಲ್ಲದೆ ಯಾವುದೇ ಬಿಲ್ಡಿಂಗ್ಗಳಿಗೆ ಅನುಮತಿನೇ ಕೊಡೋದಿಲ್ಲ ಇತ್ತೀಚಿನ ದಿನಗಳಲ್ಲಿ. ಅಂಥ ದುರ್ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಬೆಂಕಿ ಹೊತ್ಕೊಂಡಿದ್ರು ಕೂಡ ಫೈರ್ ಸೇಫ್ಟಿ ವರ್ಕ್ ಆಗಿಲ್ಲ. 12 ಅಗ್ನಿಶಾಮಕ ದಳದ ವಾಹನಗಳು ಬಂದು ಬೆಂಕಿ ನಂದಿಸಿದ್ರು. 10 ಮಕ್ಕಳು ಸಜೀವವಾಗಿ ದಹಿಸಿದ್ದಾರೆ. ಯಾರದೋ ತಪ್ಪಿಗೆ ಆ ಪೋಷಕರ ಆಕ್ರಂದನ ಕೂಡ ಅಲ್ಲಿ ಹೊರಗಡೆ ಮುಗಿಲು ಮುಟ್ಟಿತ್ತು. ये फरवरी में इसका फायर सेफ्टी ऑडिट हुआ था। इसमें फायर विभाग के साथ पूरी तरह से हम लोगों ने इसका ऑडिट किया था। अभी जून माह में हम लोगों ने मॉक ड्रिल भी किया था, जो समय समय पर सरकार के आदेशों के तहत मॉक ड्रिल किया जाता है। लेकिन ये घटना क्यों घटी, कैसे घटी, पूरी जांच रिपोर्ट आने के बाद हम कह पाएंगे। सर, 18 बेड के वार्ड में अभी जो वर्तमान स्थिति है, मैं आपको स्पष्ट कर दूं, अभी जो वर्तमान स्थिति है, ये अभी 17 जो बच्चे हैं वो हमारे हॉस्पिटल में हमारे पास हैं। 4 वात्सल में प्राइवेट में ले गए हैं, 3 मातृत्व में ले गए हैं, 1 ललितपुर ले गए हैं, 1 मऊरानीपुर ले गए हैं, 6 अपनी माताओं के साथ यहीं पर हैं और 10 बच्चे जो जिनकी दुखद मृत्यु हुई है, उसमें 7 बॉडीज की जो है वो आइडेंटिफिकेशन हो गया है। 3 की शिनाख्त नहीं हो पा रही है। उनके परिजनों से संपर्क करके शिनाख्त के प्रयास किए जा रहे हैं और 6 परिजनों से अभी संपर्क नहीं हो पा रहा है। हम मोबाइल नंबर उनके स्विच ऑफ हैं और हम उनके घर के एड्रेस पर संपर्क करके प्रयास कर रहे हैं कि वो बच्चे कहाँ हैं, उनके बारे में हम जानकारी लें। 18 बेड के वार्ड में 50 से अधिक बच्चे क्यों? कब हुआ था बच्चा? कब हुआ? हमारे बच्चे के आगे लगा देना। अच्छा, आप वहाँ थी उस समय?